ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಬನ್ನಿ ಇವತ್ತಿನ ತಿಂಡಿ ಮಾಡೋಣ. ನಾನಿವತ್ತು ಸ್ವೀಟ್ ಕಾರ್ನಿಂದ ರೈಸ್ ಬಾತ್ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿ ಕಾಣ್ತಾ ಇದೆ. ಸ್ವೀಟ್ ಕಾರ್ನ್ ಮಾತ್ರ ಸಖತ್ತಾಗಿತ್ತು. ಸ್ವೀಟಾಗಿ ಚೆನ್ನಾಗಿರೋದು ಸಿಕ್ಕಿದೆ ನನಗೆ. ನಾನು ಕೊನೆಯನ್ನು ಒಂದು ಜೋಳದ ಏನು ಹೇಳ್ತಾರೆ ಅದಕ್ಕೆ, ಕೊನೆ ಇದನ್ನೇ ತಂದಿದ್ದೇನೆ ಜೋಳದ್ದು. ಅದನ್ನು ಬಿಚ್ಚಿಬಿಟ್ಟು ನಾನು ಮಾಡಿರುವಂಥದ್ದು. ಯಾವುದೇ ಅಂಗಡಿಯಿಂದ ತಂದಿರೋದಲ್ಲ, ಸಂತೆಯಲ್ಲಿ ತಂದಿರೋದು. ಅದನ್ನು ಹೇಳೋಕೆ ಬಂದೆ ನೋಡಿ. ಅದನ್ನು ಬಿಡಿಸಿಟ್ಕೊಂಡಿದ್ದೇನೆ ನಾನು ನೋಡಿ. ಇದನ್ನು ಹೇಳಲಿಕ್ಕೆ ಬರಲಿಲ್ಲ ನನಗೆ. ಜೋಳದ ಗೊನೆ ಇರಬೇಕು. ನಾನು ಬಾಣಲೆನ ಇಟ್ಬಿಟ್ಟು ಒಂದು ಒಗ್ಗರಣೆ ಮಾಡ್ಕೊಳ್ತೇನೆ. ಅದಕ್ಕಾಗಿ ಒಂದೆರಡು ಚಮಚ ತುಪ್ಪನ ಹಾಕ್ಕೊಳ್ತೇನೆ. ತುಪ್ಪ ಮನೆಯಲ್ಲಿರೋದ್ರಿಂದ ನಾನು ಉಪಯೋಗಿಸೋದು. ಕಡ್ಡಾಯ ಅಲ್ಲ, ತುಪ್ಪ ಹಾಕಲೇಬೇಕಂತೇನಿಲ್ಲ. ನಾವು ಹಾಲಿನ ತೆನೆಯನ್ನು ತೆಗೆದುಬಿಟ್ಟು ತುಪ್ಪ ಮನೇಲಿ ಮಾಡ್ಕೊಳ್ತೇವಲ್ಲ, ಅದು ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಹಾಕ್ಕೊಳ್ತೇವೆ. ಹೆಲ್ದಿಯಾಗಿ ಇರ್ತದಲ್ಲ. ಒಂದೆರಡು ಚಮಚ ಎಣ್ಣೆ ಕೂಡ ಹಾಕ್ಕೊಂಡೆ ಅದರ ಜೊತೆಯಲ್ಲಿ. ಒಂದು 4 ಲವಂಗ, ಒಂದೆರಡು ಪೀಸ್ ಚಕ್ಕೆ ಕೂಡ ಎಣ್ಣೆ ತುಪ್ಪದಲ್ಲಿ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡು, ಹಾಗೆ ಒಂದೆರಡು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೇನೆ ಚಿಕ್ಕದು. ಅದನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡುವ. ಅದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡುವ. ಅದು ಕುಕ್ಕರಲ್ಲಿ ಹಾಕಿರೋದಲ್ಲ, ಹಾಗಾಗಿ ಕೆಂಪಗಾಗೋ ತನಕ ಫ್ರೈ ಮಾಡುವ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಮುಗಿದಿದ್ದರೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಹಚ್ಚಿಬಿಟ್ಟು ಜಜ್ಜಿಬಿಟ್ಟು ನಾನು ಹಾಕ್ಕೊಳ್ತೇನೆ. ಇವಾಗ ಹಾಗೆ ಹಾಕ್ಕೊಂಡಿದ್ದೇನೆ. ಒಂದು 5-6 ಹಸಿಮೆಣಸನ್ನು ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನೊಂದು 5-6 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಒಂದು 1/4 ಚಮಚ ಆಗೋಷ್ಟು ಕಾಳು ಮೆಣಸು ಪೌಡ್ರನ್ನು ನಾನು ಹಾಕ್ಕೊಳ್ತೀನಿ. ಇದು ಸ್ಮೆಲ್ ನನಗೆ ಇಷ್ಟ ಆಗ್ತದೆ, ಅದಕ್ಕೋಸ್ಕರ ಹಾಕ್ಕೊಳ್ತೀನಿ. ಒಂದು 7-8 ಬೀನ್ಸನ್ನು, ಹಾಗೆ ಒಂದು ಅರ್ಧ ಕ್ಯಾರೆಟನ್ನು ಕೂಡ ಚಿಕ್ಕದಾಗಿ ಹಚ್ಕೊಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೇನೆ. ಕಾರ್ನ್ ಜೊತೆಯಲ್ಲಿ ಇದು ಚೆನ್ನಾಗಿ ಕಾಣ್ತದೆ, ತಿನ್ನಲಿಕ್ಕೂ ಹೆಲ್ದಿಯಾಗಿರ್ತದೆ ತರಕಾರಿಗಳಾದ್ರಿಂದ. ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಫ್ರೈ ಮಾಡಿ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ನೀರು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅಲ್ಲೇ ಕಟ್ಲಿಕ್ಕೆ ಶುರುವಾಗ್ತದೆ. ನೀರು ಹಾಕ್ಕೊಳ್ಳುವ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೋಡಿ ಬಿಡಿಸಿ ಇಟ್ಕೊಂಡಂಥ ಕಾರ್ನನ್ನು 3/4 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಒಂದು ದೊಡ್ಡ ಲೋಟದಲ್ಲಿ 1 ಲೋಟ, ಒಂದು 1/4 kg ಆಗುವಷ್ಟು, 1/4 kgಗಿಂತ ಒಂದು 100 ಗ್ರಾಮ್ ಜಾಸ್ತಿ ಇರ್ಬೋದು. ಬಾಸ್ಮತಿ ಅಕ್ಕಿಯನ್ನು ಒಂದು 20 ನಿಮಿಷ ಮೊದಲೇ ನೆನೆಸಿ ಇಟ್ಕೊಂಡಿದ್ದೇನೆ. ಇಲ್ಲಿ ಬಾಸ್ಮತಿ ರೈಸನ್ನು ನಾನು ಹಾಕ್ತಾಯಿದ್ದೇನೆ. ನೀವು ಯಾವ ರೈಸ್ ಕೂಡ ಹಾಕ್ಕೊಳ್ಬೋದು. ಬಾಸುಮತಿ ರೈಸ್ ಆದರೆ ಸ್ವಲ್ಪ ಚೆನ್ನಾಗಿ ಕಾಣ್ತದೆ, ಉದ್ದುದ್ದವಾಗಿ ಬಿಡಿಯಾಗಿ ಕೂಡ ಬರ್ತದೆ. ಹಾಗಾಗಿ ಯಾವ ರೈಸಲ್ಲೂ ತಿನ್ನೋದನ್ನು ನಾವು ಯಾವ ರೈಸಲ್ಲಿ ಕೂಡ ಮಾಡ್ಕೊಳ್ಬೋದು. ನನ್ನ ಹತ್ರ ಇದಿತ್ತು, ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಲಿಂಬು ಹಿಂಡ್ಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು, ಉಪ್ಪು ನೋಡ್ಕೊಂಡು ಹಾಕಬೇಕು. ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕ್ಕೊಳ್ಳುವ. ಪುದೀನ ಕೂಡ ಇದ್ದರೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೋದು. ಏನಿದೆಯೋ ಅದನ್ನು ಹಾಕ್ಬಿಟ್ಟು ನಾವು ತಿಂಡಿ ಮಾಡ್ಕೊಳ್ಬೋದು. ಏನಾದರೂ ಕಣ್ಣಿಗೆ ತಂಪಾಗ್ತದೆ, ತಿನ್ನಲಿಕ್ಕೆ ಟೇಸ್ಟ್ ಆಗ್ತದೆ ಸ್ನೇಹಿತರೆ. ಹಾಗಂತ ನಾವು ಮನೆಯಲ್ಲೇ ಮಾಡಿಕೊಳ್ಳುವ. ಇದನ್ನು ನಾವು ಹೋಟ್ಲಿಗೆ ತರಲಿಕ್ಕೆ ಹೋದರೆ ಒಂದು ಪ್ಲೇಟಿಗೆ 60-70 ಇರ್ತದೆ ಇದೇ ರೈಸ್ ಬಾತಿಗೆ. ಇದನ್ನು ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಹೆಲ್ದಿ ಆಗಿರ್ತದೆ. ನೋಡಿ ಹೇಗೆ ಕಾಣ್ತಾ ಇದೆ, ಸಖತ್ತಾಗಿದೆ. ತಿಂಡಿ ರೆಡಿಯಾಗಿದೆ ಸ್ನೇಹಿತರೆ. ನೀವು ಈ ಥರ ಮಾಡಿಕೊಂಡು ಹೇಳಿ ಸ್ನೇಹಿತರೆ. ಇವುಗಳೆಲ್ಲ ಏನೂ ಭಾರಿ ಕಷ್ಟ ಆಗಿರೋದಿಲ್ಲ, ಮಾಮೂಲಿ ತಿಂಡಿ ಆಗಿರ್ತವೆ. ಜೋಳ ನಮ್ಮಲ್ಲಿ ಯಾವಾಗಲೂ ಸುತ್ತಮುತ್ತ ಸಿಗ್ತವೆ. ಇದನ್ನು ನೀವು ಮನೆಯಲ್ಲಿ ಮಾಡಿಕೊಳ್ಳಿ, ಮಕ್ಕಳಿಗೂ ಮಾಡಿಕೊಡಿ. ಹೆಲ್ದಿಯಾಗಿರುವಂಥ ಫುಡ್ಗಳು ಇವೆಲ್ಲ. ಇವುಗಳು ಟೇಸ್ಟ್ ನೋಡಿಕೊಂಡು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಮ್ಮನ್ನು ಮುಂದೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ನೀವು ತಿಂಡಿಗೆ ಬನ್ನಿ ಅಂತ ಕರೀತಾ ಇದ್ದೇನೆ ಸ್ನೇಹಿತರೆ. ಹಾಗೆ ನೀವು ಕೂಡ ಮಾಡಿಕೊಂಡು ಹೇಳಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಟೇಸ್ಟಿಯಾಗಿ ಬಂದಿದೆ. ಜೋಳ ಕೂಡ ಅಷ್ಟು ಸಖತ್ತಾಗಿ ಸ್ಮೂತಾಗಿ ಇತ್ತು, ಸ್ವೀಟಾಗಿತ್ತು ಜೋಳ. ನಾನು ತಿಂದು ನೋಡುವಾಗ ಅಷ್ಟು ಸೂಪರಾದ ಜೋಳ ಸಿಕ್ಕಿದೆ. ಯಾವಾಗಲೂ ಸಿಗೋದಿಲ್ಲ, ಅದು ಸಿಕ್ಕಿದೆ ನನಗೆ. ನೀವು ಮಾಡ್ಕೊಳ್ಳಿ. ನಮಸ್ಕಾರ.